ಕುಡಿತೀವಿ, ಹೇಗೆ ಅದು ನಮಗೆ ಜೀವನಕ್ಕೆ ಅತ್ಯಗತ್ಯನೋ ಅದೇ ರೀತಿ ಸಮಾಜದ ಏಳಿಗೆ ತಮ್ಮ ಜೀವನದ ಅವಿಭಾಜ್ಯ ಅಂಗ. ಊಟ ತಿಂಡಿ ಸೇವಿಸದೇ ಇದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಒಳಿತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಸಚಿವರಾಗಲಿ ಅನ್ನೋದು ಈಗ ನಾ ಬರ್ತಿರ್ಬೇಕಾದ್ರೆ ಅನೇಕ ಜನರನ್ನ ಕೇಳಿದೆ. ಹೌದು ಸರ್, ನಂಜುಂಡಿ ವಿಶ್ವಕರ್ಮ ಅವರು ಸಚಿವರಾಗಬೇಕು ಮುಂದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಪ್ರಾಸ್ತಾವಿಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು KP ನಂಜುಂಡಿ ವಿಶ್ವಕರ್ಮ ಅವರಿಗೆ. ವಿಶ್ವಕರ್ಮನನ್ನ, ಕಾಳಿಕಾದೇವಿಯನ್ನ, ಅಜ್ಜಯ್ಯನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ನಾಗಮೂರ್ತಿಯಂದ್ರ ಸ್ವಾಮೀಜಿಗಳವರೇ, ನೀಲಕಂಠ ಸ್ವಾಮೀಜಿಗಳವರೇ, ದೊಡ್ಡೇಂದ್ರ ಸ್ವಾಮೀಜಿಗಳವರೇ, ಗುರುನಾಥ ಸ್ವಾಮೀಜಿಗಳವರೇ, ಶಂಕರಾತ್ಮಾನಂದ ಸ್ವಾಮೀಜಿಗಳವರೇ, ನಾಗಲಿಂಗ ಸ್ವಾಮೀಜಿಗಳೇ, ವಿಶ್ವೇಂದ್ರ ಸ್ವಾಮೀಜಿಗಳವರೇ, ಮತ್ತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇಡೀ ದೇಶ, ಇಡೀ ರಾಜ್ಯ, ಇವತ್ತು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಜಕೀಯ ಮಾತಾಡೋದಕ್ಕಿಂತ ಮುಂಚೆ ಅಜ್ಜಯ್ಯನವರ ಜ್ಞಾಪಕವನ್ನು ಕರ್ನಾಟಕದ ಜನತೆ ನೆನಪಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಸರ್ವಧರ್ಮಗಳನ್ನು ಒಂದೇ ರೀತಿಯಲ್ಲಿ ನೋಡುವಂಥ, ಧರ್ಮ ಎಲ್ಲರಿಗೂ ಒಂದೇ ಅಂತ ರೀತಿಯಲ್ಲಿ ಸಾರ್ಥ, ಎಲ್ಲ ಜನರಿಗೂ ಒಂದೇ ನ್ಯಾಯ ಸಿಗಬೇಕು ಅನ್ನುವಂಥ ಪೂಜೆ ಪುನಸ್ಕಾರಗಳಲ್ಲಿ, ಅನುಷ್ಠಾನಗಳಲ್ಲಿ ತನ್ನಿಲರಾಗಿ ಈ ದೇಶ ನಾಡಲ್ಲಿ ಶಾಂತಿ, ನೆಮ್ಮದಿ, ಎಲ್ಲ ಜನರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಮಾನೀಪುರ ಡಾಕ್ಟರ್ ಕರಿಋಷಭದೇಶಿ ಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿಗಳವರೇ, ಈ ಕಾರ್ಯಕ್ರಮದ ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಸಹೋದರರು, ನನಗೆ ಇವತ್ತಿನ ಮಾರ್ಗದರ್ಶಕರು, ನನ್ನ ಕುಟುಂಬವನ್ನು, ನನ್ನನ್ನು ಒಳ್ಳೆ ರೀತಿಯಲ್ಲಿ ನಂಜುಂಡಿ ಮುಂದಕ್ಕೆ ಹೋಗಬೇಕು, ಅವನಿಗೆ ಯಾವುದೇ ಸಮಸ್ಯೆ ಬರಬಾರ್ದು, ಅವನಿಗಾಗಿರೋ ಅನ್ಯಾಯ ಮತ್ತೊಂದು ಸಾರಿ ಅವನು ಜೀವನದಲ್ಲಿ ಬರಬಾರ್ದು, ಇಂಥ ಹೋರಾಟಗಾರನಿಗೆ ಒಂದು ಶಕ್ತಿ ತುಂಬಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡಿರಬೇಕು ಅನ್ನೋಂಥ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಸಹೋದರರಾದಂಥ ST ಸೋಮಶೇಖರ್ ಅಣ್ಣ ಅವರೇ, ನನ್ನ 25 ವರ್ಷಗಳಲ್ಲಿ ನನ್ನಲ್ಲಿರುವಂಥ ಒಂದು ಆತ್ಮಸ್ಥೈರ್ಯ ಕುಗ್ಗಿದಾಗ, ನಾನೇನಾದ್ರೂ ತುಂಬ ನೊಂದ್ಕೊಂಡು ಏನಾದ್ರೂ ನಾನು ಏನು ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡುವಾಗ ನಾನು ಯಾರಿಗಾದ್ರೂ ಒಬ್ಬರ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸಹೋದರರು, ನನ್ನ ಆತ್ಮೀಯ ಮಿತ್ರರು, ನನಗೆ ಮಾರ್ಗದರ್ಶಕರಾಗಿದ್ದಂಥ ರವಿ ಹೆಗ್ಗಡೆಯವರು, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಇವತ್ತೊಂದು ವಿಶೇಷವಾದಂಥ ನನಗೆ ಸುದಿನ. ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಎಷ್ಟು ಜನ ನಾಯಕರುಗಳು, ಸಮಾಜದ ಮುಖಂಡರುಗಳು ನಮ್ಮ ಸಮಾಜಕ್ಕೋಸ್ಕರನೇ ದುಡಿಬೇಕು ಅಂತ ಸಂಕಲ್ಪ ಹೊಂದಿರತಕ್ಕಂಥ ವಿಶ್ವಕರ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಇವತ್ತು ಈ ವೇದಿಕೆಯಲ್ಲಿ ರವಿಕುಮಾರ್ ಲಗ್ಗೆರೆ, ಲೋಕೇಶಾಚಾರ್, ಜನಾರ್ದನ ಮತ್ತು ಜಗದೀಶ, ಹೀಗೆ ಭಾಳಷ್ಟು ಜನ ಇವರೆಲ್ಲರೂ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ದುಡಿದಂಥ ಪ್ರತಿಯೊಬ್ಬರಿಗೂ ಕೂಡ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ, ನಾನೇನೇ ಮಾಡಿದ್ರೂ ಒಳ್ಳೆಯದೇ ಮಾಡ್ತೀನಿ ಅಂತ ನಂಬಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ, ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥ ಎಲ್ಲ ಸಮುದಾಯದ ಸಜ್ಜನ ಮಹಾಶಯರಿಗೂ ಕೂಡ, ಈ ಸಂದರ್ಭದಲ್ಲಿ ನೃತ್ಯವನ್ನು ಮಾಡಿದಂಥ, ವಾದ್ಯಗೋಷ್ಠಿಯನ್ನು ಮಾಡಿದಂಥ ಎಲ್ರಿಗೂ ಕೂಡ, ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವ್ರನ್ನೂ, ಈ ಟೌನ್ ಹಾಲ್ನಲ್ಲಿದ್ದಂಥ ಎಲ್ಲ ಕಮಿಟಿಯವರನ್ನು ಎಲ್ಲರನ್ನೂ ನೆನಪು ಮಾಡಿಕೊಂಡು
ಎಲ್ಲದಕ್ಕಿಂತ ವೇದಿಕೆ ಮೇಲೆ, ವೇದಿಕೆ ಮುಂಭಾಗದಲ್ಲಿ ಭಾಳಷ್ಟು ಹೆಸರನ್ನು ಹೇಳೋಕ್ಕಾಗೋದಿಲ್ಲ ನಾನು. ಅದರಿಂದ ಈ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ನನ್ನ ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ನನಗೆ ಮಾರ್ಗದರ್ಶನ ಅಂತ ಹೇಳಿದ್ರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮವನ್ನು ನೋಡಿ ಉತ್ತೇಜನಗೊಂಡು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ಕಡೆನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಾಗ ಭಾಳ ವರ್ಷಗಳಿಂದ ನಾನು ಈ ಸಮಾಜಕ್ಕಾಗಿ ಹೋರಾಟ ಮಾಡಿ ಏನೇ ಮಾಡಿದ್ರು ನಮ್ಮವ್ರು ಎಚ್ಚೆತ್ಕೊಳ್ತಾನೆ ಇಲ್ವಲ್ಲಯ್ಯ ಅಂತ ಅನ್ನೋವಾಗ, ಇಲ್ಲ ನಂಜುಂಡಿ ನೀನು ಮಾಡಬೇಕು, ಪಾಪ ನಿಮ್ಮ ಸಮಾಜದಲ್ಲಿ ಯಾರೂ ಇಲ್ಲ, ನೀನು ಮುಂದಾಳತ್ವ ವಹಿಸ್ಕೋಬೇಕಪ್ಪ ಅಂದಾಗ ನಾನು ಪ್ರಾರಂಭ ಮಾಡಿದ್ದೆ ವಧುವರರ ಸಮಾವೇಶ. ಅದಾದ ನಂತರ ಎಲ್ಲ ಮಕ್ಕಳಿಗೆ, ಎಲ್ಲ ಸಮಾಜದವರು ಸಂಘಟನೆ ಮೂಲಕ, ಅವರವರ ಸಂಘಗಳ ಮೂಲಕ SLC, PUC, ಡಿಗ್ರಿ ಎಲ್ಲ IAS, IPS ಆ ಪರೀಕ್ಷೆಗಳಲ್ಲಿ ನಮ್ಮ ಸಮಾಜದ ಅವರವರ ಸಮಾಜದ ಮಕ್ಕಳುಗಳನ್ನು ಅವರು ಪ್ರೋತ್ಸಾಹ ಕೊಟ್ಟು ಬೆಳೆಸುವಾಗ ನನಗೆ ಚುರುಕಂದಿದ್ದು 25 ವರ್ಷ ನಾನು ನನ್ನ ಆಯಸ್ಸನ್ನು ಕಳ್ಕೊಂಡೆ, 100 ಕೋಟಿ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಕೊನೆಗೆ ನಾನು ಮಾಡದೆ ಉಳಿದಿರೋದು, ನಾನು ಹೇಳಬೇಕು ಅಂತ ಇದನ್ನು ಹೇಳಬೇಕಾಗಿರೋದು ವಿದ್ಯಾರ್ಥಿನಿಗೆ ಅನ್ನುವಂಥ ನನಗೆ ಅದೇನೆಂದರೆ ಒಂದು ಜ್ಞಾನೋದಯ ಆಯಿತು ನನಗೆ. ಅದಕ್ಕೋಸ್ಕರ ಈ ವರ್ಷ SSLC ಮತ್ತು PUCನಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ನಾವು ಯಾಕೆ ಸಾಮಾಜಿಕ ನ್ಯಾಯದಿಂದ ದೂರ ಇದ್ದೀವಿ ಅನ್ನೋಂಥ ವಿಚಾರವನ್ನು 25 ವರ್ಷ ಹೇಳಿದ್ರೂ ಕೇಳದೇ ಇರ್ತಕ್ಕಂಥ ನಮ್ಮ ಸಮಾಜದ ನಾಯಕರುಗಳು, ಕುಲಬಾಂಧವರಿಗೆ ಹೇಳಿ ಸಾಕಾದ ಮೇಲೆ ನನಗನ್ಸಿತ್ತು ನಿಮ್ಗೆ ಹೇಳಬೇಕದ್ರನ್ನ ಅಂತ. 25 ವರ್ಷದಿಂದ ಆಯಿತು, ನಂದು ವಯಸ್ಸಾಯಿತು, 60 ಆಯಿತು. 60 ಆದ್ರೂ ಈ ಸಮಾಜಕ್ಕೆ ಒಬ್ಬ ನಾಯಕ ಹುಟ್ಟಿಲ್ಲ ನನಗೆ ಕಣ್ಣೆದುರುಗಡೆ. ಕೆಲವರೆಲ್ಲ ಬೆಳೆಸ್ತೀನಿ, ಎಲ್ಲ ಮೋಸಗಾರರಾಗಿ ಹೋಗ್ತಾರೆ. ಸಮಾಜಕ್ಕೆ ಏನು ಮಾಡಬೇಕು ಅದನ್ನು ಬಿಟ್ಟು ಅವ್ರಿಗೇನು ಬೇಕೋ ಮಾಡೋಕ್ಕೆ ಹೋಗ್ತಾರೆ, ಹಳದಲ್ಲಿ ಬಿದ್ದು ಅವರು ಹಾಳಾಗೋಗ್ತಾರೆ. ಇದನ್ನೆಲ್ಲ ನೋಡಿ ಯಾರಾದರೂ ಒಬ್ಬರು ಬೇಕಲ್ಲ ಈ ಸಮಾಜಕ್ಕೆ ಕಟ್ಕೊಂಡು ಹೋಗೋನಿಗೆ. ಏನಾದರೂ ಇನ್ನೊಬ್ಬ ಪವಾಡ ಪುರುಷ ಸಿದ್ದಪ್ಪಾಜಿ ಬರಬೇಕಲ್ಲ, ಮೌನೇಶ್ವರ ಬರಬೇಕಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿ ಬರಬೇಕಲ್ಲ, ಅಟ್ಲೀಸ್ಟ್ ನಮ್ಮ ಕಸುಬುಗಳನ್ನು ಉಳಿಸೋವಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಹುಟ್ಟಬೇಕಲ್ಲ ಅನ್ನೋಂಥ ಆ ಅಪಾಪಿನಲ್ಲಿ ಇವತ್ತು ನಾನು ನಿಮ್ಮಗಳಿಗೆ ನನ್ನ ಮಾತು, ನನ್ನಲ್ಲಿರ್ತಕ್ಕಂಥ ನೋವನ್ನು ಹೇಳಬೇಕು ಅಂತ ನಾನು ಇವತ್ತು ಪ್ರಾಸ್ತಾವಿಕದಲ್ಲಿ ನಿಂತಿದ್ದೇನೆ. ಈ ರಾಜ್ಯದಲ್ಲಿ ನಾವು 35 ಲಕ್ಷ ಇದ್ದೇವೆ. ಮಕ್ಕಳ ನೀವು ತಿಳ್ಕೊಳ್ರಿ, ಈ ದೇಶವನ್ನು ಕಟ್ಟದಂಥವ್ರು ವಿಶ್ವಕರ್ಮ ಸಮಾಜದವರು. ಇದು ಶಂಕರ್ ಪ್ರಕಾಶ್ ಅವರು ಹೇಳಿದ್ರಲ್ಲ, 4 ನಿಮಿಷಗಳ ಅವರ ಮಾತಿನಲ್ಲಿ ಬಂದಂಥ ಎಲ್ಲ ಪದಗಳನ್ನು ನನ್ನ ಹೃದಯದಿಂದ ಬಂದಂಥ ಬರವಣಿಗೆಯಲ್ಲಿ ಅವರ ಮಾತುಗಳನ್ನು ಜೋಡಿಸಿದ್ದೇನೆ. ಅದರಲ್ಲಿ ಅದು ನೋವಿನ ಮಾತುಗಳವು. ಈ ದೇಶವನ್ನು ಕಟ್ಟದಂಥ ವಿಶ್ವಕರ್ಮರಿಗೆ ನಾವೇ ಕಟ್ಟದಂಥ ಗುಡಿಗೋಪುರಗಳ ಒಳಗಡೆ ಪ್ರವೇಶ ಇಲ್ಲ. ನಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮನ್ನು ಬಾಗಿಲಿಂದ ದೂರ ಇಡ್ತಾರೆ. ಈ ಸಮಾಜ 5 ಕಸುಬುಗಳ ಮೂಲಕ ಭಾರತ ದೇಶದ ಸಂಸ್ಕೃತಿ ಅಂತ ಹೇಳ್ತಾರೆ ವಿನಃ ಅದನ್ನು ಬೆಳೆಸಿದಂಥ ನಮ್ಮನ್ನು ಕೈ ಬಿಟ್ಟುಬಿಡ್ತಾರೆ. ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿಗೆ ರಾಜಕೀಯ ತಂದಿಟ್ಟಿದ್ದಾರೆ. ಇದನ್ನೆಲ್ಲ ಬದಲಾಯಿಸಬೇಕು ಅಂದರೆ ನೀವೇ, ನಿಮ್ಮ ತಂದೆ ತಾಯಿಗಳು ಇವತ್ತಿನ ಕಷ್ಟವನ್ನು ನೀವು ಅರ್ಥಕೊಂಡು ಇಷ್ಟು ದೊಡ್ಡ ಅಂಕಗಳನ್ನು ತಗೊಂಡಿದ್ದೀರಾ ಅಂದರೆ ನಿಮ್ಮ ರಕ್ತದಲ್ಲಿರುವಂಥ DNA ಅದು. ನೀವು ವಿದ್ಯಾವಂತರಾಗದೇ ಇದ್ರೂ ಕೂಡ ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತೀರಾ. ನೀವು ಓದದೇ ಇದ್ದಿದ್ರು ಕೂಡ ಈ ದೇಶವನ್ನು ಕಟ್ತೀರಾ. ನೀವು ಹಿಂದೆ ಈ ದೇಶವನ್ನು ಕಟ್ಟಿದಂಥವ್ರು ಯಾರು ವಿದ್ಯಾವಂತರಲ್ಲ, ಯಾರು PhD ಮಾಡಿಲ್ಲ. ಆದರೆ ಇತಿಹಾಸ ಹೇಳುತ್ತೆ, ಒಂದು ತಾಯಿ ತನ್ನ ಮಗುವನ್ನು ಭೂಮಿಗೆ ಇಟ್ಟೋವಾಗಲೇ, ವಿಶ್ವಕರ್ಮರ ಒಂದು ಹೆಣ್ಣು ಮಗು ಒಂದು ಮಗುವನ್ನು ಭೂಮಿಗೆ ಕೊಡೋವಾಗಲೇ, ಆ ಹುಟ್ಟೋವಾಗಲೇ ಆ ಮಗು ಇಂಜಿನಿಯರ್ ಆಗಿ ಹುಟ್ಟುತ್ತಾನೆ. ಇವತ್ತು ಮಹಾರಾಜರ ಕಾಲದಲ್ಲಿ ಕಟ್ಟಿರೋರೆಲ್ಲ PhD ಮಾಡಲಿಲ್ಲ. ಅವರ ಕೈ ಕೆಲಸ ಇಡೀ ದೇಶವನ್ನು ಕಟ್ಟಿರೋದು. ಯಾವ ಮರಗೆಲಸದವನು PhD ಮಾಡಿಲ್ಲ, ಯಾವ ಕುಲುಮೆ ಕೆಲಸ ಮಾಡೋರನ್ನು ಕೂಡ PhD ಮಾಡಲಿಲ್ಲ ಹಳ್ಳಿನಲ್ಲಿ.
ಭಾರತ ದೇಶದ ಬೆನ್ನೆಲುಬು ರೈತ ಅಂದರೆ ಭಾರತ ದೇಶದ ರೈತನಿಗೆ ಬೆನ್ನೆಲುಬೆ ವಿಶ್ವಕರ್ಮ ಸಮಾಜದವರು. ಆದರೆ ನಾವೆಲ್ಲಿದ್ದೀವಿ? ಸಂವಿಧಾನದ ಅರಿವು ಗೊತ್ತಿಲ್ಲ ನಮಗೆ, ರಾಜಕೀಯ ಗೊತ್ತಿಲ್ಲ ನಮಗೆ. ರಾಜರ ಕಾಲದಲ್ಲಿ ಏನೆಲ್ಲ ಅನುಭವಿಸಿದ್ವಿ, ರಾಜರನ್ನ ಬೆಳೆಸುವಂತ ಕೆಲಸ ಮಾಡಿದ್ವಿ ವಿನಃ ಯಾವ ಕಾಲಘಟ್ಟದಲ್ಲೂ ರಾಜರಾಗಲಿಲ್ಲ. ನಾವು ರಾಜರಾಗೋಕೆ ಬಿಡೋದಿಲ್ಲ ಯಾರೂ. ದೇವಾನುದೇವತೆಗಳ ಕಾಲದಲ್ಲಿ ಅಧರ್ಮಗಳು ಹೆಚ್ಚಾದಾಗ ಆ ದೇವರುಗಳಿಗೆ ಎಲ್ಲ ರಕ್ಷಣೆ ಮಾಡುವಂಥ ಕೆಲಸ ಮಾಡಿಕೊಟ್ವಿ ವಿನಃ ದೇವರಿಗೆ ದೇವರಾಗಲಿಲ್ಲ. ನಾವು ಕೆಲಸಗಾರರಾಗೋದ್ವಿ. ನಾವು ಇದೆಲ್ಲ ಮಕ್ಕಳೇ ನೀವು ತಿಳ್ಕೋಬೇಕು. ನಿಮ್ಮ ಓದು ಈ ಸಮಾಜವನ್ನು ಉಳಿಸಬೇಕು. ರಾಜಕೀಯದಲ್ಲಿ ಏನಾದರೆ ಏನಂತೆ, ಇವತ್ತು ರಾಜಕೀಯದಲ್ಲಿ ಅಧಿಕಾರ ಇರ್ತದೆ, ಹೋಗ್ತದೆ. ಆದರೆ ಹುಟ್ಟಿರೋ ಸಮಾಜಕ್ಕೆ ನಾವು ಸಾಯೋದ್ರ ಒಳಗಡೆ ಒಂದಲ್ಲ ಒಂದು ತ್ಯಾಗವನ್ನು ಮಾಡೇ ಹೋಗಬೇಕು. ಅವನು ಬಡವ ಆಗಲಿ ಶ್ರೀಮಂತ ಆಗಲಿ, ನಾವು ಮಾಡಿದ್ರೆ ಸಮಾಜ ರೀ, ನಾವು ಬಿಟ್ಟರೆ ಸಮಾಜ ಇಲ್ಲ ರೀ. ಈ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಗೌರವ, ಒಂದು ವೇಳೆ ಈ ಕಾರ್ಯಕ್ರಮ ಮಾಡದೆ ಹೋದರೆ ಎಲ್ಲಿದೆ ಗೌರವ? ನಿಮ್ಮ ಊರಿನಲ್ಲಿ ನೀವು 99% ಇವತ್ತು ನಿಮ್ಮ ಮುಂದೆ ತೋರಿಸ್ತೀವಿ, 99.8% ಓದಿರುವಂಥ ವಿದ್ಯಾರ್ಥಿಗಳು ಮಕ್ಕಳು, ಅವ್ರ ತಂದೆ ತಾಯಿಗಳು ಬಡವರು, 3 ಹೊತ್ತು ಕೆಲಸ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿನಲ್ಲಿರೋರು ಎಲ್ಲ ಬಡವರು ಮಕ್ಕಳು. 98% ತಗೊಂಡಿದ್ದಾರೆ ನಮ್ಮವರು. ಅದೇ ಸವಲತ್ತುಗಳು ಸಿಕ್ಕಿ ಓದೋಂಥ ಮಕ್ಕಳಿಗೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಮೀಸಲಾತಿ ಸಿಕ್ಕಿ ಆ ಓದೋದಕ್ಕೆ ಸರ್ಕಾರ ಸವಲತ್ತುಗಳನ್ನು ಕೊಟ್ಟರೆ ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಹೋಗ್ತಾರೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆದರೆ ಯಾರು ಅರ್ಥ ಮಾಡ್ಕೊಳಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಅದನ್ನ ಸಂವಿಧಾನವನ್ನು ಓದಬೇಕು. ಜಾತಿಗೋಸ್ಕರ ಮೀಸಲಾತಿ ಹುಟ್ಟಿಲ್ಲ. ನಿಮ್ಮ ಬಡತನದ ರೇಖೆಗಿಂತ ಬದುಕುತ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋದೇ ಸಂವಿಧಾನದಲ್ಲಿರುವಂಥದ್ದು. ಜಾತಿಗೂ ಪೂಜೆಗೂ ಮೀಸಲಾತಿಗೂ ಸಂಬಂಧನೇ ಇಲ್ಲ. ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮ ಸಮಾಜದವರು, ಬ್ರಾಹ್ಮಣರಿಗಿಂತ ಮೇಲೂ. ಯಾಕಂದ್ರೆ ವೈದಿಕತೆ ಮತ್ತು ಕುಲಕಸುಬುಗಳಲ್ಲಿ 2ರಲ್ಲಿ ಮುಂದೆ ಇದ್ದೀವಿ ನಾವು. ನೀವು ಹೆಮ್ಮೆಯಿಂದ ಹೇಳ್ಬೋದು ನಾವು ವಿಶ್ವಕರ್ಮರು ಅಂತ. ಬ್ರಾಹ್ಮಣರ ಲೇಬಲ್ನ ಅಂಟಿಸ್ಕೋಬೇಡಿ, ಅದೇ ಒಂದು ಬೇರೆ ಸಮಾಜ, ಅವ್ರದ್ದು ದೊಡ್ಡ ಸಮಾಜ. ಆದರೆ ನೀವು ವಿಶ್ವಕರ್ಮರು ಅನ್ನೋದು ಮರಿಬೇಡಿ. ಯಾರು ನಿಮ್ಮನ್ನು ಬೆಳೆಸೋದಿಲ್ಲ. ಅಂಟಿನಲ್ಲೇ ಈ ಥರ ಮಹಾನುಭಾವರು ಏನಾದರೂ ಆಶೀರ್ವಾದ ಮಾಡಬೇಕು. ನಮ್ಮ ಅಜ್ಜಯ್ಯನವರು, ಎಸ್ ಟಿ ಸೋಮಶೇಖರ್ ಅವರು, ರವಿ ಹೆಗಡೆ ಅವರು, ಡಿ ಕೆ ಶಿವಕುಮಾರ್ ಅವರು, ಯಾರು ಅಧಿಕಾರ ಕೊಡು ಅವರು ಯೋಚನೆ ಮಾಡಬೇಕಷ್ಟೇ. ಆದರೆ ಆಯಿತು, ಹೋದರೆ ಹೋಯ್ತು. ಆದರೆ ನಮ್ಮತನವನ್ನು ಉಳಿಸ್ಕೊಳ್ಳೋಂಥ ಶಕ್ತಿ ನಿಮಗಿರಬೇಕು. ಯಾಕಂದರೆ ನೀವೆಲ್ಲ ಸಾಮಾನ್ಯವಾದವರಲ್ಲಪ್ಪ. ನೀವು ಮರುಭೂಮಿನಲ್ಲೂ ಕೂಡ ಮನಸ್ಸು ಮಾಡಿದ್ರೆ ವಿಶ್ವಕರ್ಮ ಅರಮನೆ ಕಟ್ತಾನೆ. ಮರುಭೂಮಿನಲ್ಲೂ ಕೂಡ ಬಾವಿ ತೋಡಿ ನೀರು ತೆಗಿತಾನೆ. ಅಷ್ಟು ಶಕ್ತಿವಂತ ಸಮಾಜ ಇದು. ಯಾಕೆ ಹೇಳ್ತೀನಿ ಅಂದರೆ ಹುಡುಗರಿಗೆ ಅರ್ಥ ಆಗಬೇಕಿದು. ಇವತ್ತು ನಮ್ಮ ಸಮಾಜದವರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ದೇವರನ್ನ ಮುಕ್ಕೋಟಿ ದೇವರುಗಳ ಮುಖ ದರ್ಶನವನ್ನು ಮಾಡಿಸ್ತವ್ರಿ ನಾವು. ಮಾರಮ್ಮ ಹೆಂಗಿದ್ಲು ಗೊತ್ತಿಲ್ಲ, ಕಾಳಮ್ಮ ಹೆಂಗಿದ್ಲು ಗೊತ್ತಿಲ್ಲ, ಯಾರು ಹೆಂಗಿದ್ರು ಗೊತ್ತಿಲ್ಲ. ನಾವು ಮಾಡಿಕೊಟ್ಟಿದ್ದ ಆಕಾರನೇ ಮಾರಮ್ಮ. ನಾವು ಮಾಡಿಕೊಟ್ರೆ ದೇವರು. ಮುಖದರ್ಶನವನ್ನು ಮಾಡಿಕೊಟ್ಟಂಥ ದೈವದತ್ತವಾದಂಥ ಸಮಾಜ ಇದು. ಅದಕ್ಕೆ ನೀವೇನು ಹೆದರಕ್ಕೆ ಹೋಗಬೇಡಿ. ಬದುಕಿರೋವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ರಾಜಕೀಯಕ್ಕೋಸ್ಕರ ನಾನು ಯಾವತ್ತೂ ಏನೂ ಮಾಡಿಲ್ಲ. ಪ್ರಮಾಣ ಪೂರ್ತಿಯಾಗಿ ವಿಶ್ವಕರ್ಮನ ನನ್ನ ಹಿಂದೆ ಇದ್ದಾನೆ. ನನಗದು ಬೇಕಾಗೂ ಇಲ್ಲ. ಆ ಥರ ನನ್ನ ಯೋಗ್ಯತೆಗೆ ಅಧಿಕಾರಗಳು ಬರಬೇಕು. ನನ್ನ ಚಮಚಾಗಿರಿಗೆ ನನ್ನ ಜೀವನ ಹೋದ್ರೂ ಅಧಿಕಾರ ಮುಟ್ಟೋದು ಇಲ್ಲ, ಅದ್ರ ಹಿಂದೆನೂ ಹೋಗೋದಿಲ್ಲ. ನನಗೊಂದು ಅಧಿಕಾರ ಇದೆ, ನನಗೊಂದು ಅರ್ಹತೆ ಇದೆ. ಹುಲಿ
ಮೇವಿಲ್ಲ ಅಂತ ಹೋಗ್ಬಿಟ್ಟು ಬೇರೆ ಏನೋ ತಿನ್ನಲ್ಲ, ಕಾದು 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 ಬೇಟೆಯಾಡಿ ಅದಕ್ಕೆ ಏನು ಬೇಕೋ ಅದೇ ತಿನ್ನುತ್ತೆ ಅಂಥವ್ರು ನಾನು. ಅದಕ್ಕೆ ನೀವು ಯಾರು ಹೆದರಬೇಡಿ. ಬಡತನ ಅನ್ನೋದು ನಮಗೆ ಒಂದು ವರ, ಶಾಪ ಅಲ್ಲ. ಅದು ಒಂದು ಕೊಳಚೆ ಪ್ರದೇಶದಲ್ಲಿ ಬಂದಿರೋ ನಾನು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀನಿ ಅನ್ನೋದು ನಿಮಗೆ ಆದರ್ಶ ಆಗಬೇಕು. ನಿಮ್ಮ ಅಪ್ಪ ಅಮ್ಮದಿರು ನಿಮಗೆ ಆದರ್ಶ. ಕುಲುಮೆ ಕೆಲಸ ಮಾಡಿ ತನ್ನ ಮಕ್ಕಳನ್ನ ಓದಿಸ್ತಾನಲ್ಲ, ಅವನು ನನಗೆ ಆದರ್ಶ. ಕಷ್ಟಪಟ್ಟು ಮಕ್ಕಳು ಓದಿಸ್ತಾರಲ್ಲ, ಅವರು ಹೀರೋ. ನಿಮಗೆಲ್ಲರಿಗೂ ಹೀರೋ ಇದ್ದರು. ನನಗೆ ನನ್ನ ಜೀವನದಲ್ಲಿ ಹೀರೋನೇ ಇರಲಿಲ್ಲ. ನಮ್ಮ ಅಪ್ಪ ನನಗೆ 12 ವರ್ಷದಲ್ಲಿ ಸತ್ತೋಗ್ಬಿಟ್ಟ. ಭಿಕ್ಷೆ ಒಂದು ಬೇಡಿಲ್ಲ ನಾನು, ಸ್ವಾಭಿಮಾನ ಕಳ್ಕೊಂಡಿಲ್ಲ ನಾನು. ಯಾವುದರಲ್ಲಿ ಹಣ ಬರುತ್ತೋ ಎಲ್ಲ ಉದ್ಯೋಗ ಮಾಡಿದೆ. ಆಟೋ ಓಡಿಸ್ದೆ, ಕಾರ್ ಓಡಿಸ್ದೆ, ಡ್ರೈವರ್ ಕೆಲಸ ಮಾಡಿದೆ, ಏನೆಲ್ಲ ಮಾಡಬೇಕು ಮಾಡಿದೆ. ಆದರೆ ನನ್ನ ಗುರಿ ಇದ್ದಿದ್ದು ಬಡತನವನ್ನು ಹೋಗಿಸ್ಬೇಕು ಅಂತ. ಆ ಕೆಲಸ ಮಾಡಿದೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಮೀಸಲಾತಿ ನನ್ನ ಮಕ್ಕಳಿಗೆ ಬೇಕಾಗಿಲ್ಲ, ನನ್ನ ಮಕ್ಕಳೆಲ್ಲ ಲಂಡನಲ್ಲಿ ಓದಿದ್ದಾರೆ. ಮೀಸಲಾತಿ ನಿಮಗೆ ಬೇಕು, ಇದು ನಿಮಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೂ ಈ ಥರ 1000 ಕಾರ್ಯಕ್ರಮ ಮಾಡ್ತೇನೆ, ನಿಮಗೆ ಜಾಗೃತಿ ಆಗೋವರೆಗೂ ಮಾಡ್ತೇನೆ. ಆದರೆ ನಾನು ಸಾಯೋದ್ರೊಳಗಡೆ ನೀವು ಜಾಗೃತರಾಗ್ಬಿಡಿ. ಇಲ್ಲದೆ ಹೋದರೆ ನಿಮ್ಮನ್ನು ಯಾರೂ ಬದುಕಿಸೋದಿಲ್ಲ. ನೀವು ಯಾರು ಅಂತ ಕೂಡ ಮುಂದಿನ ದಿನಗಳಲ್ಲಿ ಹೇಳೋದಿಲ್ಲ. ಒಂದಲ್ಲ ಒಂದಿನ ವಿಶ್ವಕರ್ಮ ಸಮಾಜ ಮಾಡೋ 5 ಕಸುಬುಗಳು ಕೂಡ ಬೇರೆ ಯಾರೋ ಮಾಡಿದ್ರು ಅಂತ ದಾಖಲಿಸ್ಬಿಡ್ತಾರೆ. ಜಕಣಾಚಾರಿ ನಮ್ಮೋನಲ್ಲ ಅಂತಿದ್ದಕ್ಕೆ ತಾನೇ ಹೋರಾಟ ಮಾಡಿ ಜಕಣಾಚಾರಿ ನಮ್ಮೋನು ಅಂತ ಹೇಳಿದ್ದಾನೋ. ಒಂದಲ್ಲ ಒಂದಿನ ಪಂಚಮನುಮಯ ತೊಷ್ಟ ಶಿಲ್ಪಿ ವಿಶ್ವಜ್ಞಾನವ್ರು ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಬಂದಿರೋಂಥವ್ರ ಆಶೀರ್ವಾದ ಇದ್ದರೆ ನಿಮಗೆ ಆತ್ಮಸ್ಥೈರ್ಯ ಸಿಕ್ಕುತ್ತೆ. ಅದಕ್ಕೆ ಇಂಥ ಮಹಾಸ್ವಾಮೀಜಿಗಳನ್ನು ಕರೆಸಿದ್ದೇನೆ ನಾನು. ನಮ್ಮಲ್ಲಿ 67 ಜನ ಸ್ವಾಮೀಜಿಗಳಿದ್ದಾರೆ. ಅವರ ಆಶೀರ್ವಾದ ಜೊತೆ ಇವರ ಆಶೀರ್ವಾದ ಇದ್ದರೆ ನಮ್ಮ ಸಮಾಜಕ್ಕೊಂದು ಶಕ್ತಿ ಬರುತ್ತೆ. ಅದರಿಂದ ನಿಮಗೆಲ್ಲ ಹೇಳ್ತಾ ಇದ್ದೇನೆ, ನೀವು ಎಲ್ಲಿವರೆಗೂ ಓದ್ತಿರೋ ಓದ್ರಿ. ನಾನು ಎಲ್ಲಿವರೆಗೂ ನನಗೆ ಶಕ್ತಿ ಇದೆಯೋ ಹೋರಾಟ ಮಾಡ್ತೇನೆ, ನಿಮ್ಮನ್ನು ಓದಿಸ್ತೀನಿ ಅನ್ನೋಂಥ ಮಾತನ್ನು ನನ್ನ ಕೈಲಿ ಹೇಳೋಕ್ಕಾಗಲ್ಲ. ನಾನು ಅಷ್ಟು ದೊಡ್ಡವನಲ್ಲ. ನಾನು ಸರ್ಕಾರದಿಂದ ಕೊಡಿಸೋದಕ್ಕೆ ಏನು ಬೇಕೋ ಹೋರಾಟ ಮಾಡ್ತೇನೆ. ಅಂಥ ಆಶೀರ್ವಾದ ಆ ವಿಶ್ವಕರ್ಮ ನನಗೆ ಕೊಡಲಿ, ಇವರ ಆಶೀರ್ವಾದ ನಿಮ್ಮಗಳ ಮೇಲಿರಲಿ. ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅವರು ಕುಂತರು ಅಜ್ಜಯ್ಯ, ನಿಂತರು ಅಜ್ಜಯ್ಯ, ಮಲಗಿದ್ರು ಅಜ್ಜಯ್ಯ, 24 ಗಂಟೆನೂ ಅಜ್ಜಯ್ಯ ಅನ್ನುವಂಥ ಮಹಾನ್ ಪವಾಡ ಪುರುಷನ ಆ ಗುರುವಿನ ಆಶೀರ್ವಾದ, ಆ ಪೀಠದ ಅಧ್ಯಕ್ಷರು ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಸ್ವಾಮೀಜಿಗಳು. ಇವರು ಮುಟ್ಟಿದ್ರೆ ನಿಮ್ಮ ಬದುಕೆ ಬೇರೆ ಆಗುತ್ತೆ. ಇವರು ಆಶೀರ್ವಾದ ಮಾಡಿದ್ರೆ ಯಾರು ಹೆಂಗೋ ಆಗೋಗ್ತಾರೆ. ಅದಕ್ಕೆ ನಾನು ಬೇಡ್ಕೊಂಡು ಹೇಳಿದೆ, ನೀವು ಬಂದು ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಚನ ಮಾಡಿ. ಈ ಸಮಾಜವನ್ನು ಕಟ್ಟೋ ಮಕ್ಕಳವರು, ಅವರು ಬದುಕು ಚೆನ್ನಾಗಾಗಲಿ ಬನ್ನಿ ಗುರುಗಳೇ ಅಂದೆ. ನಾನು ಬರ್ತೀನಿ ಬಿಡಿ ನಂಜುಂಡಿ ಅಂತೇಳಿ ಆ ರಾಜು ಅವರು ಕರೆದು, ಅಜ್ಜ ನಮ್ಮ ಕಾರ್ಯಕ್ರಮ ಅದು ಅಂದರು. ಯಾರಿಗಿದೆ ರೀ ಅದು? ನಿಮ್ಮ ಕಾರ್ಯಕ್ರಮ ಎಲ್ಲಿ ಅಂತ ಹೇಳಲಿಲ್ಲ ಅವರು. ನಮ್ಮ ಕಾರ್ಯಕ್ರಮ ಅದು, ನೀವು ಸಮಯ ಮಾತ್ರ ಹೇಳಿ ಅಂದರು. ನಾನು ನೊಣವಿನ ಕೆರೆಗೆ ಬರ್ತೀನಿ ಸ್ವಾಮಿ ಬದಿ ಅಂತ ಹೇಳಿದೆ. ನೋ, ಬರೋಕ್ಕೆ ಹೋಗ್ಬೇಡಿ ಅಂದರು ರಾಜು. ಬರೋಕ್ಕೆ ಹೋಗ್ಬೇಡಿ, ಬರೀ ವಾಟ್ಸಾಪ್ ಹಾಕಿ ನಾನು ಬರ್ತೀನಿ ಅಂದರು. ಇದು ಸಮಾಜದ ಮೇಲಿರುವಂಥದ್ದು, ನಮ್ಮ ಸಮಾಜದ ಮೇಲೆ ಅವ್ರಿಗಿರುವಂಥದ್ದು. ಅವರ ದೇವಸ್ಥಾನಗಳನ್ನೆಲ್ಲ ನಮ್ಮವರೇ ಮಾಡಿಕೊಟ್ಟಿರೋದು. ಅದು ಗೊತ್ತಿದೆ ಅವರಿಗೆ. ಈ ಸಮಾಜ ಉಳಿಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದ ಇಂಥ ಪವಾಡ ಪುರುಷರ ಸಾನ್ನಿಧ್ಯದಲ್ಲಿ ಇವತ್ತು ನೀವೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ನಿಮಗೆಲ್ರಿಗೂ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ. ನಾನೇನು ಹೇಳ್ತೀನೋ ಅದನ್ನು ಕೇಳಿ, ಸರಿ ಇದ್ದರೆ ಕೇಳಿ, ಸರಿ ಇಲ್ಲದಿದ್ದರೆ ಬಿಡುಬಿಡಿ. ಆದರೆ ನಿಮ್ಮ ಬದುಕಿಗೆ ಯಾವುದೋ ಒಂದು ಬೇಡವಾದ ವಿಚಾರಗಳನ್ನು ತಗೊಂಡು ಬಂದು ಅನ್ಯಾಯಕ್ಕೆ ಒಳಗಾಗಬೇಡಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಂದು ಸಾರಿ ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ದೊಡ್ಡದಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ. ಬಂಧುಗಳೇ, ಈಗ ನಾವು ವಿವಿಧ ಯೂನಿವರ್ಸಿಟಿಗಳನ್ನು ನೋಡಿದ್ದೀವಿ ಅಲ್ವಾ? ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ. ಆದರೆ ವಿಶ್ವಕರ್ಮ ಯೂನಿವರ್ಸಿಟಿ ಅಂದರೆ ಅದು ಬಹುಶಃ KP ನಂಜುಂಡಿ ವಿಶ್ವಕರ್ಮ. ಒಂದು ಯೂನಿವರ್ಸಿಟಿ ಮಾತನಾಡೋದಾಗಿತ್ತು, ಮೋಟಿವೇಟರ್, ಇನ್ಸ್ಪೈರ್ ಮಾಡಿದ್ದಾರೆ. ಹಾಗೆಯೇ ಅವ್ರು ಹೇಳಿದ್ರು, ಒಂದು ಮಾರ್ಮಿಕವಾದ ಮಾತನ್ನು ಹೇಳಿದ್ರು.
ಬಡವರಾಗಿ ಹುಟ್ಟೋದು ತಪ್ಪಲ್ಲ ಅಂತ. ಆದರೆ ಈ ವಿದ್ಯೆಯ ಸಾಧನವನ್ನು ನೀವು ಅಲಂಕರಿಸಿ ಅದರಲ್ಲಿ ಮುಂದೆ ಬಂದರೆ ಖಂಡಿತವಾಗ್ಲೂ ಬಡತನವನ್ನು ನೀಗಿಸ್ಬೋದು, ಅತ್ಯಂತ ಸಂತೋಷದ ಜೀವನವನ್ನು ನಾವು ನಡೆಸ್ಬೋದು ಅಂತ ಅತ್ಯಂತ ಅರ್ಥಪೂರ್ಣ, ಇನ್ಸ್ಪೈರಿಂಗ್ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ನಂಜುಂಡಿ ವಿಶ್ವಕರ್ಮ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಇದೇ ಥರ ಸಮಾಜವನ್ನು ಮೋಟಿವೇಟ್ ಮಾಡ್ತಾ ಇರಿ. ಹಾಗೆಯೇ ಮತ್ತೊಬ್ಬ ವಾಗ್ಮಿ, ಅತ್ಯುತ್ತಮ, ಸಾಕಷ್ಟು ಅಪಾರ ನಾಲೆಡ್ಜ್ ಇದೆ ಇವರಿಗೆ, ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ರವಿ ಹೆಗ್ಡೆ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮೊದಲಿಗೆ ಅವರಿಗೆ ಸನ್ಮಾನವನ್ನು ಮಾಡಿ ಆನಂತರ ಅವರಿಗೆ ಅವರು ಮಾತಾಡ್ತಾರೆ. ಶ್ರೀಯುತ ರವಿ ಹೆಗ್ಡೆ ಅವರು ಈಗಾಗಲೇ ನಂಜುಂಡಿ ಅವರು ತಿಳಿಸಿದಾಗೆ ಯಾವಾಗಲಾದರೂ ಒಂದು ಸ್ವಲ್ಪ ಮೂಡ್ ಆಫ್ ಆದಾಗ ನಾನು ರವಿ ಹೆಗ್ಡೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು. ಅಂದಮೇಲೆ ನಂಜುಂಡಿ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಡಬೇಕಾರೆ ಇದೀಗ ಗೌರವಾನ್ವಿತ ಎಲ್ಲ ಚಪ್ಪಾಳೆ ಹೊಡಿಬೇಕು. ಸಾರಿಗೆ ಮತ್ತು ನಮ್ಮ ಕುಲಕಸಬು ಮುಜರಾಯಿ ಇಲಾಖೆ ಸಚಿವರು ವೇದಿಕೆ ಬಂದಿದೆ, ಗೊತ್ತಾಗಲಿಲ್ಲ ನಮಗೆ. ದಯಮಾಡಿ ಅವ್ರಿಗೆ ಒಂದು ಬಕೆಟ್ ಕೊಡಿ, ಫಸ್ಟ್ ಬಕೆಟ್ ತಗೊಂಡು. ಮೊದಲಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಿದ ನಂತರ ರವಿ ಹೆಗ್ಡೆ ಅವರಿಗೆ ಗೌರವಾರ್ಪಣೆ. ರವಿ ಹೆಗ್ಡೆ ಅವರಿಗೆ ಸನ್ಮಾನ ಮಾಡಲು ಜಗದೀಶು, ವೀರೇಶು, ಪ್ರಮೋದ್ ಹೋಗಿ. ಜಗದೀಶು ಕೆಲಸ ಮಾಡಿ ಅಲ್ಲಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಪೂರ್ವಕವಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿ. ಕೆಪಿ ನಂಜುಂಡಿ ಅವರು ಅತ್ಯಂತ ಪ್ರೀತಿಯಿಂದ ರವಿ ಹೆಗ್ಡೆ ಅವರನ್ನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ರವಿ ಹೆಗ್ಡೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಕನ್ನಡಪ್ರಭದ ಪ್ರಧಾನ ಸಂಪಾದಕರು, ಹಾಗೆಯೇ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಇದಕ್ಕೂ ಸಹ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡಪ್ರಭ ಗ್ರೂಪ್ನ ಎಲ್ಲ ಪಬ್ಲಿಕೇಶನ್ಸ್ಗಳಿಗೂ ಸಹ ಇವರು ಅತ್ಯಂತ ಅನುಪಮವಾದ ಕೊಡುಗೆಯನ್ನು ನೀಡಿದ್ದಾರೆ. ರವಿ ಹೆಗ್ಡೆ ಅವರು, ಅವರಿಗೆ ಗೌರವಾರ್ಪಣೆ, ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ರವಿ ಹೆಗ್ಡೆ ಅವರಿಗೆ ಧನ್ಯವಾದಗಳು. ಇನ್ನು ರವಿ ಹೆಗ್ಡೆ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಓಂ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಇರುವಂತಹ, ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಗುರುವರಿಯರಿಗೆ, ನೊಣವಿನಕೆರೆ ಶಕ್ತಿ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ ಆತ್ಮೀಯ ಮಿತ್ರರು, ಗೌರವಾನ್ವಿತ ಸಜ್ಜನ ರಾಜಕಾರಣಿಗಳು ಆದಂತಹ ರಾಮಲಿಂಗಾರೆಡ್ಡಿಯವರೇ, ಎಸ್ ಟಿ ಸೋಮಶೇಖರ್ ಅವರೇ, ಹಾಗೂ ನನ್ನ ಸಹೋದರರ ಸಮಾನರಾದಂಥ ಕೆ ಪಿ ನಂಜುಂಡಿ ವಿಶ್ವಕರ್ಮ ಅವರೇ, ನಾನು ಈ ಒಂದು ದಶಕದಲ್ಲಿ ಹಲವಾರು ಪ್ರತಿಭಾ ಪುರಸ್ಕಾರಗಳನ್ನು, ಮಕ್ಕಳಿಗೆ ಉತ್ತೇಜನ ನೀಡೋದಕ್ಕೆ ನಡೆಯುವ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಭಾಗವಹಿಸಿದ್ದೇನೆ. ಅದರಲ್ಲಿ ಅನೇಕ ಜನರಿಗೆ ಪ್ರಶಸ್ತಿಗಳನ್ನು ಕೂಡ ನೀಡಿದ್ದೇನೆ. ಆದರೆ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದನ್ನು ನೋಡ್ತಾ ಇರೋದು ಇದೇ ಮೊಟ್ಟ ಮೊದಲನೇ ಬಾರಿಗೆ. ಕೆ ಪಿ ನಂಜುಂಡಿ ಅವರಿಗೆ ಅಭಿನಂದನೆಗಳು. ಎರಡನೆಯ ಭಾಳ ಮುಖ್ಯವಾದಂಥ ದಿನ ಇವತ್ತು. ಯಾಕೆ ಅಂತಂದರೆ, ಅವರು ನಿಮಗೆಲ್ಲ ಒಂದು ಬರೀ ಪ್ರತಿಭಾ ಪುರಸ್ಕಾರ ಕೊಡೋದಕ್ಕಷ್ಟೇ ಕರೆಸಿಲ್ಲ. ಅವರು ಇವತ್ತು ನಿಮಗೆ ಇವತ್ತು ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಮಾಡೋದಕ್ಕೋಸ್ಕರ ಕರೆಸಿದ್ದಾರೆ ಅಂತ ನನಗನ್ಸುತ್ತೆ.
ಯಾಕೆಂದರೆ ನಿಮ್ಗೆಲ್ರಿಗೂ ಆಶೀರ್ವಾದಕ್ಕೆ ಮಾಡೋಕ್ಕೆ ಬಂದಿರುವಂಥವ್ರು ಅಂತಿಂತಹ ಸ್ವಾಮೀಜಿಗಳಲ್ಲ ಅವರು. ಅವರ ಆಶೀರ್ವಾದ ಇದ್ದರೆ, ಅಜ್ಜಯ್ಯನ ಆಶೀರ್ವಾದ ಇದ್ದರೆ, ಅವ್ರ ಕ್ಷೇತ್ರದ ಆಶೀರ್ವಾದ ಇದ್ದರೆ ಏನಾಗತ್ತೆ ಅನ್ನೋದನ್ನು ಇವತ್ತು ಇಡೀ ಕರ್ನಾಟಕ ನಿಬ್ಬೆರಗಾಗಿ ಬೆರಗಿನ ಕಣ್ಣಿನಿಂದ ನೋಡ್ತಾ ಇದೆ ಇವತ್ತು. ಈಗ ಒಂದು 6-8 ವರ್ಷದಿಂದ 9 ವರ್ಷಗಳಿಂದ ನಾನು ಈ ಅಜ್ಜಯ್ಯನವರ ಹೆಸರನ್ನು ಕೇಳ್ತಾ ಇದ್ದೆ. ಡಿ ಕೆ ಶಿವಕುಮಾರ್ ಅವರು ಸಿಕ್ಕಿದಾಗ ಯಾವಾಗಲೂ ಹೇಳ್ತಾ ಇದ್ರು. ಅವರು ಬರೀ ಶಾಸಕರಾಗಿದ್ದಾಗ ಹೇಳ್ತಾ ಇದ್ರು, ಶಾಸಕರಾದ ನಂತರ ಹೇಳ್ತಾ ಇದ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾಳ ಕಷ್ಟದ ದಿನಗಳು ಬಂತು ಅವರಿಗೆ. ಭಾಳ ಕಷ್ಟದ ದಿನಗಳು ಬಂದಾಗ ಅವರು ಪ್ರತಿ ಕಷ್ಟದ ದಿನಗಳಲ್ಲೂ ಅವ್ರು ಮೊಟ್ಟ ಮೊದಲಿಗೆ ನೆನ್ಪು ಮಾಡ್ಕೊಂಡು ಹೋಗ್ತಿದ್ದು, ಮೀಟ್ ಆಗ್ತಿದ್ದು ಈ ನೊಣವಿನಕೆರೆ ಅಜ್ಜಯ್ಯನವರು. ಆವಾಗ ನಮಗೆ ಕುತೂಹಲ ಆಯಿತು, ಮಾಧ್ಯಮದವ್ರಿಗೆಲ್ಲರೂ ನಾವು ಆಶ್ಚರ್ಯದಿಂದ ನೋಡ್ತಿದ್ವಿ, ಇಲ್ಲಿ ಕರ್ನಾಟಕದ ಇಷ್ಟೊಂದು ಕ್ಷೇತ್ರಗಳಿದೆಯಲ್ಲ, ಆದರೂ ಇವರು ವಿಶೇಷವಾಗಿ ಇಲ್ಲಿ ಯಾಕೆ ಹೋಗ್ತಾರೆ ಅಂತ. ಆಗ ಅವರು ಹೇಳ್ತಿದ್ರು, ಭಾಳ ಶಕ್ತಿಯ ಕ್ಷೇತ್ರ ರವಿ, ನಿಮ್ಗೆ ಗೊತ್ತಿಲ್ಲ, ನೀವು ನೋಡ್ತಾ ಇರಿ ಏನಾಗತ್ತೆ ಅನ್ನೋ ಆ ಮಾತಿನಲ್ಲೇ ಅವ್ರಿಗೆ ಆವಾಗಲೇ ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಬರುತ್ತೆ 34,000 ದೇವಸ್ಥಾನ ಮುಜರಾ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ 205 ಎ ಗ್ರೇಡ್ ಟೆಂಪಲ್ಸು, ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. ಬಿ ಗ್ರೇಡ್ ಟೆಂಪಲ್ಸು 193 ಬರುತ್ತೆ. ಅದು 5 ಲಕ್ಷದಿಂದ 25 ಲಕ್ಷದವರೆಗೂ ಆದಾಯ ಇರ್ತಕ್ಕಂಥದ್ದು. ಇಷ್ಟಕ್ಕೂ ಕೂಡ ವ್ಯವಸ್ಥಾಪನಾ ಸಮಿತಿ ಇರುತ್ತೆ. ಎ ಗ್ರೇಡ್ ಟೆಂಪಲ್ಸ್ಗೆ ರಾಜ್ಯ ಯಾರು ಮಿನಿಸ್ಟ್ರ್ ಆಗಿರ್ತಾರೆ, ಧಾರ್ಮಿಕ ಇಲಾಖೆ ಮಿನಿಸ್ಟ್ರ್ ಆಗಿರ್ತಾರೆ, ಅವರ ಮಟ್ಟದಲ್ಲೊಂದು ಧಾರ್ಮಿಕ ಒಂದು ಪರಿಷತ್ ಇರುತ್ತೆ. ಆ ಧಾರ್ಮಿಕ ಪರಿಷತ್ತು ಅಪ್ಲಿಕೇಶನ್ಸ್ ಕರೆದು ಎ ಗ್ರೇಡ್ ಟೆಂಪಲ್ಸ್ಗೆ ನಾಮಿನೇಟ್ ಮಾಡ್ತೀವಿ. ಬಿ ಗ್ರೇಡ್ ಟೆಂಪಲ್ಸ್ಗೆ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ, ಅದಕ್ಕೆ 8 ಜನ ಸದಸ್ಯರಿರ್ತಾರೆ. ಅವರು ಬಿ ಗ್ರೇಡ್ ಟೆಂಪಲ್ಸ್ಗೆ ಅವರು ನಾಮಿನೇಟ್ ಮಾಡ್ತಾರೆ. ಈ 400 ಟೆಂಪಲ್ಸ್ಗೆ ಒಟ್ಟು ವ್ಯವಸ್ಥಾಪನಾ ಸಮಿತಿ ಇರುತ್ತೆ, 8 ಜನ ಇರ್ತಾರೆ. ಒಬ್ಬರು ಅಧ್ಯಕ್ಷರು, 7 ಜನ ಸದಸ್ಯರು, ಅದರಲ್ಲಿ ಅರ್ಚಕರು ಇರ್ತಾರೆ. ನಂಜುಂಡಿಯವರು ಇದು ವಿಶ್ವಕರ್ಮ ಸಮಾಜ. ಯಾಕಂದರೆ ದೇವಸ್ಥಾನ ಕಟ್ಟೋರು ನಾವು, ಮತ್ತು ವಿಗ್ರಹಗಳು ಮಾಡೋದು ನಾವು, ಬಹುತೇಕ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಸಮಾಜದವರೇ ಹೆಚ್ಚಾಗಿ ಮಾಡ್ತಾರೆ. ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಸ್ಥಾನ ನಿಗದಿ ಮಾಡಬೇಕು ಅಂತ ಅವರು ಕೇಳಿಕೊಂಡ್ರು. ಆಮೇಲೆ ನಾನು ಬಿಲ್ಲು ತಂದೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿಕೊಟ್ರು. ಅಸೆಂಬ್ಲಿನಲ್ಲಿ ಎಲ್ಲರೂ, ಅಶೋಕ್ ಅವರು ಎಲ್ಲರೂ ಕೂಡ ಪಾಸ್ ಮಾಡಿಕೊಟ್ರು. ಅದ್ಯಾಕೋ ವಿಧಾನ ಪರಿಷತ್ತಿಗೆ ಬಂದಾಗ ವಿರೋಧ ಮಾಡಿಬಿಟ್ರು ಬಿ ಜೆ ಪಿಯವರು. ಯಾವ ಕಾರಣಕ್ಕೆ ವಿರೋಧ ಮಾಡಿದ್ರೋ ಗೊತ್ತಿಲ್ಲ, ಅದನ್ನು ವಿರೋಧ ಮಾಡಿದ್ರು. ಆಮೇಲೆ ಬಿ ಜೆ ಪಿಯವರೆಲ್ಲ ವಿರೋಧ ಮಾಡಿದ್ರು ಕೂಡ ಇವರು ನಂಜುಂಡಿಯವರು ಬಿ ಜೆ ಪಿ ಪಕ್ಷದಲ್ಲಿದ್ದರೂ ಕೂಡ ಈ ಬಿಲ್ ಪರವಾಗಿ ಪಾಸ್ ಮಾಡಿದ್ರು. ಇದನ್ನು ಯಾವುದು ಈ ವಿಶ್ವಕರ್ಮ ಸಮಾಜಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿ 400 ದೇವಸ್ಥಾನ ಬರುತ್ತೆ, ಎ ಗ್ರೇಡ್ ಬಿ ಗ್ರೇಡಲ್ಲಿ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಇವರು ನಿಮ್ಮ ಪರವಾಗಿ ಹೋರಾಟ ಮಾಡಿದಂಥವ್ರು. ಆಮೇಲೆ ಅದನ್ನು ಗವರ್ನರ್ಗೆ ಹೋಯಿತು. ಆ ಗವರ್ನರ್ ಅವರು ಯಾಕೋ ಅದನ್ನು 2-3 ಸಲ ಕಳಿಸ್ವಿ, ಅದನ್ನು ಅಪ್ರೂವ್ ಮಾಡಲಿಲ್ಲ. ಮುಂದಕ್ಕೆ ಅದು ಏನಾದರೂ ಅಮೆಂಡ್ಮೆಂಟ್ ತಂದು ನನಗೆ ಹೇಳಿರಲಿಲ್ಲ ನಂಜುಂಡಿಯವರು, ಇತ್ತೀಚೆಗೆ ಇವತ್ತೇ ಹೇಳಿದ್ದು. ನಾನು ಗಮನಕ್ಕೆ ತಂದಿರೆ ಅದನ್ನು ಸಪ್ರೇಟಾಗಿ ಮಾಡಿ ಕಳಿಸ್ತಾ ಇದ್ದೆ. ಆಮೇಲೆ ಜನಕ್ಕೆ ಏನಂದರೆ ತಪ್ಪು ತಿಳುವಳಿಕೆ ಹೊಂದಿದೆ. ಏನಾಗಿದ್ದಾರೆ, 1997ರಲ್ಲಿ ಜೆ ಎಚ್ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದಲ್ಲಿ 6 ಕಾನೂನು ಇತ್ತು ದೇವಸ್ಥಾನಗಳಿಗೆ. ಒಂದು ಬಾಂಬೆ ಪ್ರದೇಶಕ್ಕೆ, ಒಂದು ಮದ್ರಾಸ್ ಪ್ರಾಂತ್ಯಕ್ಕೆ, ಒಂದು ಆಮೇಲೆ ನಮ್ಮ ಮದ್ರಾಸ್ ಪ್ರಾಂತ್ಯ ಅಂದರೆ ಅದೆಲ್ಲ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು, ಕೆಲವೆಲ್ಲ ಸೌತ್ ಕೆನರಲ್ಲೆಲ್ಲ. ಆಮೇಲೆ ಇದು ಕೊಡಗು, ಅದಕ್ಕೆ ಸಪ್ರೇಟ್ ಒಂದು ಕಾನೂನು ಇತ್ತು. ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸಪ್ರೇಟ್ ಕಾನೂನು ಇತ್ತು. ನಮ್ಮ ಹಳೆ ಮೈಸೂರಿಗೆ ಕಾನೂನು ಇತ್ತು. 56ರಲ್ಲಿ 7 ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಎಲ್ಲ ಜಿಲ್ಲೆಗಳೆಲ್ಲ ಸೇರಿಕೊಂಡು ನಮ್ಮ ಕರ್ನಾಟಕ ಆಗಿದ್ದು, ಮೈಸೂರಾಯಿತು. ಆ 7 ಕಾಯ್ದೆಗಳನ್ನು ತೆಗೆದು ಒಂದೇ ಕಾಯ್ದೆ ಮಾಡೋಣ ಅಂಥೇಳಿ 97ರಲ್ಲಿ ಜೆ ಎಚ್ ಪಟೇಲರು ಕಾನೂನನ್ನು ತಂದರು. ಆಮೇಲೆ ಅದು 2003ರಲ್ಲಿ ಇಂಪ್ಲಿಮೆಂಟ್ ಆಯಿತು, ಎಸ್.ಎಂ. ಕೃಷ್ಣ ಅವರಿದ್ದಾಗ. ಆ 2003ರಲ್ಲಿ ಇಂಪ್ಲಿಮೆಂಟ್ ಆದಮೇಲೆ ಒಂದು ದೇವಸ್ಥಾನದ ಹಣ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಖರ್ಚು ಮಾಡೋಕ್ಕಾಗಿಲ್ಲ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಖರ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಈ ಇಷ್ಟು ದೇವಸ್ಥಾನಗಳ ಹಣ ಸರ್ಕಾರಕ್ಕೆ ಬರೋದೇ ಇಲ್ಲ. ಅಲ್ಲಿ ಒಂದು ಸರ್ಕಾರ 400, 205 ದೇವಸ್ಥಾನ ಎ ಗ್ರೇಡು, 193 ಬಿ ಗ್ರೇಡು, ಅದೇ ಸಪ್ರೇಟ್ ಸರ್ಕಾರಗಳಿದ್ದಾಗೆ. ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅವ್ರ ದೇವಸ್ಥಾನದ ಹಣ ಅವ್ರ ದೇವಸ್ಥಾನದಲ್ಲೇ ಇರುತ್ತೆ. ಆದರೆ ಏನಾಗುತ್ತೆ, ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನದ ಹಣ ಅವ್ರು ಕೊಟ್ಬಿಡ್ತಾರೆ. ಇವರು ನಂಜುಂಡಿಯವ್ರು ಹೇಳಿದಾರಲ್ಲ, ನಾನು ಅವ್ರು ಹೇಳದೇ ಇದ್ದರೆ ಈ ವಿಚಾರ ಹೇಳ್ತಿರಲಿಲ್ಲ. ನಿಮ್ಮ ಸಮಾಜದ ಬಗ್ಗೆ ಮಾತ್ರ ಮಾತಾಡಿ ಹೋಗ್ತಿದ್ದೆ. ಆದರೆ ಅವ್ರು ಹೇಳಿದ್ರಿಂದ ನಿಮಗೂ ಕೂಡ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋಣ ಅಂತೇಳಿ ನಿಮ್ಮ ಸಮಾಜದ ಪರವಾಗಿ ಹೋರಾಟ ನಾನು ನೋಡಿದ ಪೈಕಿ ಅತಿ ಹೆಚ್ಚು ಹೋರಾಟ ಮಾಡಿದಂಥವ್ರು ನಂಜುಂಡಿಯವರು. ಅವ್ರನ್ನ
ಈಗ ನಮ್ಮ ಜೊತೆಲೇ ಇದ್ದಾರೆ. ಮುಂದಕ್ಕೆ ಅವ್ರಿಗೂ ನಮ್ಮ ಪಕ್ಷದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ನಂಜುಂಡಿಯವ್ರ ಮೇಲೆ ಇರಲಿ ಅಂತೇಳಿ, ಮತ್ತು ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತೇಳಿ ನಾನು ಮಾತನಾಡ್ತೇನೆ. ಸರ್ ಏನಿಲ್ಲ, ಹಂಗೆ ಏನಿಲ್ಲ, ಆಗೋಯ್ತು, ಬನ್ನಿ ಸರ್. ಈಗ ನಮ್ಮ ಸಮಾಜದಲ್ಲಿ 369 ನಮ್ಮ ಸಮಾಜದಿಂದ ಯಾರೂ ಎಲೆಕ್ಷನ್ಗೆ ನಿಂತಿಲ್ಲಪ್ಪ, ಕಾರ್ಪೊರೇಟ್ರ್ಗಳ ಪೈಕಿ. ಸರ್ ಕಾರ್ಪೊರೇಟ್